9 ಎಕರೆ 16 ಗುಂಟೆಯಲ್ಲಿ ಬೆಳೆದ ಕಬ್ಬು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಿಡದಾಳ ಗ್ರಾಮದಲ್ಲಿ 9 ಎಕರೆ 16 ಗುಂಟೆಯಲ್ಲಿ ಬೆಳೆದ ಕಬ್ಬು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕಿಡದಾಳ ಗ್ರಾಮದ 9 ಎಕರೆ 16 ಗುಂಟೆಯಲ್ಲಿ 4 ರೈತರ ಕಬ್ಬು ಸುಟ್ಟು ಕರಕಲಾಗಿದೆ. ರೈತ ಚಂದ್ರಶೇಖರ್ ವಿರೂಪಾಕ್ಷಪ್ಪ ಗೋಮಾಡಿ 3 ಎಕರೆ 38 ಗುಂಟೆ ಹಾಗೂ ರೈತ ಪ್ರವೀಣ್ ಗುರುಪುತ್ರಪ್ಪ ಗೋಮಾಡಿ 1 ಎಕರೆ 28 ಗುಂಟೆ ಮತ್ತು ಮಲ್ಲಿಕಾರ್ಜುನ್ ಗಂಗಪ್ಪ ಗೋಮಾಡಿ 2 ಎಕರೆ 15 ಗುಂಟೆ ಹಾಗೂ ರವಿ ಫಕೀರಪ್ಪ ಮಾಳ್ಗಿ 1 ಎಕರೆ 15 ಗುಂಟೆಯಲ್ಲಿ ಬೆಳೆದ ಕಬ್ಬು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಪಕ್ಕದ ಜಮೀನಿನಿಂದ ಸತೀಶ್ ಶುಗರ್ಸ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಣೆ ಮಾಡುವ ಸಂದರ್ಭದಲ್ಲಿ ರಸ್ತೆಯಲ್ಲಿರುವ ವಿದ್ಯುತ್ ಲೈನ್ಗೆ ತಗುಲಿ ಚಾಲಕನ ಅಜಾಗರೂಕತೆಯಿಂದ ಹಾಗೂ ಸ್ಥಳೀಯ ವಿದ್ಯುತ್ ಪ್ರಸರಣ ನಿಗಮ ಅರಟಕಲ್ಲ ಕಿಟದಾಳ್ ಕೆಇಬಿ ವಿದ್ಯುತ್ ಕಂಬದ ಲೈನ್ಗಳು ಕೆಳಭಾಗದಲ್ಲಿ ಇರುವುದರಿಂದ ಕಬ್ಬು ಸಾಗಾಟದ ವೇಳೆ ಲೈನ್ಗೆ ತಗುಲಿ ಒಟ್ಟು 9 ಎಕರೆ 16 ಗುಂಟೆ ಕಬ್ಬು ಸಂಪೂರ್ಣ ಸುಟ್ಟು ಹೋಗಿದ್ದು, ಈ ಸಮಯದಲ್ಲಿ ಸ್ಥಳೀಯರು ಹಾಗೂ ಕಬ್ಬು ಕಟಾವುದಾರರು ಸೇರಿ ಎಷ್ಟೇ ಪ್ರಯತ್ನಿಸಿದರೂ ಕ್ಷಣಾರ್ಧದಲ್ಲಿ ಸುಟ್ಟು ಹೋಯಿತು. ಮುನವಳ್ಳಿಯ ರೇಣುಕಾ ಶುಗರ್ಸ್ನ ಫೈರ್ ಇಂಜಿನ್ ಹಾಗೂ ಅಗ್ನಿಶಾಮಕ ವಾಹನ ಬರುವಷ್ಟರಲ್ಲಿ ಸಂಪೂರ್ಣ ಕಬ್ಬು ಮತ್ತು 10 ಎಕರೆಯ ಹನಿ ನೀರಾವರಿಯ ಪೈಪ್ ವೈರ್ ಕೇಬಲ್ಗಳು ಸುಟ್ಟು ಹೋಗಿವೆ. ತಕ್ಷಣ ಸತೀಶ್ ಶುಗರ್ಸ್ನ ಸೂಪರ್ವೈಸರ್ಗಳು ಬಂದು ಮಾಹಿತಿ ಪಡೆದುಕೊಂಡರು. ಕೆಲ ಹೊತ್ತು ಕಾಲ ಹಿರಿಯ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದರು. ವರದಿ ಅನಿಲ್ ಕಾಳಪ್ಪ ಸಾಲಿ. ಫೈರ್ ಗಾಡಿ ಬಂದ್ರು ಅಲ್ಲಿಂದ ಏನು ಇನ್ಕಮ್ ನೀವ ಪರಿಹಾರ ಕೊಡ್ತಾರೆ ಬರಾಬರಿ ಐತ್ರಿ. ಅಲ್ಲಿ ಎಫ್ಐಆರ್ ಆದ್ರೂ ಅದು ಏನು ಇದು ಕೇಳಲ್ ಬಿಡ್ರಿ, ಸುಮ್ಮ ನೀವ ಪರಿಹಾರ ಕೊಟ್ಬಿಡ್ರಿ. ಲೈವ್ ಚಾಲೋ ಐತೆ ಬರಾಬರಿ ಐತಿ ಸುಮ್ಮನೆ ಏನೇನೈತಿ ಈಗ ಬಂದಿನ ಕೇಳತ್ತವ್ರ ಬರಾಬರಿ ಐತೆ ಹೇಳ್ರಿ ಸೊಕರ ಅಲ್ಲೇ ನಾವು